ಸರ್ ನಮಸ್ತೆ. ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ. ಕಂಡಿದ್ದು ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಯಾವ್ಯಾವ ಕಾಮಗಾರಿ ಕಾಣ್ತೋ ಎಲ್ಲವನ್ನು ನಂದೆ 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 ಅಂತ ಬಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲಾ ಯೋಜನೆಗಳು ನಾನೇ ಮಾಡಿದೆ. ಈಗ ರಸ್ತೆನೂ ನಾನೇ ಮಾಡಿದೆ ಅಂದ್ರೆ ಯಾರೋ ಕ್ಲೇಮ್ ಮಾಡ್ಕೋತಿದ್ರು ಇರಲಿ, ಎಲ್ಲವನ್ನೂ ನಾನೇ ಮಾಡಿದೆ ಅಂತ ಹೇಳ್ಕೊಂಬಂದ್ರೆ ಅದೇ ನಿಮಗೆ ಮುಳುವಾಯ್ತು. ಕಡೆಗೆ ಅಂದ್ರೆ ಬಿಜೆಪಿ ಸರ್ಕಾರದವ್ರದ್ದು ಇಲ್ಲೂ ಮಾಡಿದ್ದು ನಾನೇ ಮಾಡಿದೆ ಅಂತ ಹೇಳಿದ್ದು ನಿಮ್ಗೆ ಮುಳುವಾಯ್ತು. ಜೊತೆಗೆ ಅಪ್ಪ ಮಕ್ಕಳನ್ನ ಬೇರೆ ಯಾರೋ MLA ಮಾಡಿದ್ದು ನಾನ್ ಮಾಡಿದೆ ಅಂತ ಹೇಳ್ಕೊ. ಸೊ ಆ ರೀತಿ ಆಯ್ತು. ಕಡೆಗೆ ಡೆಲ್ಲಿಲಿ ಯಾರನ್ನೋ ನಂಬ್ಕೊಂಡು ಅಪ್ಪ ಮಕ್ಕಳನ್ನ ಎದುರಾಕೊಂಡ್ರಿ. ಕಡೆಗೆ ನಿಮಗೆ ಅಧಿಕಾರದ ಅಲ್ಪ ವಿರಾಮದಲ್ಲಿ ಈಗ ನೀವಿದ್ದೀರಿ. ಈಗ ಸದ್ಯಕ್ಕೆ ನಿಮಗೆ ಪ್ರತೀಕಾರದ ಉದ್ದೇಶದಿಂದ ಈಗ ನೀವು ತಿರುಗಾಡ್ತಾ ಇದ್ದೀರಾ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲ ಹೊಡೆದಾಟ ಜಾಸ್ತಿ ನಿಮ್ಮ ನಡೀತಾ ಇದೆ ಚೇರಿಗೋಸ್ಕರ. ಅದಕ್ಕೆ ಹೇಳೋದು ಕೇಳಿ. ಒಂದು ಹೇಳ್ತೀನಿ ಯಾವ ವಿಚಾರ ಅಂತ ಹೇಳ್ತೀನಿ. ನಾನು ಮಾಡಿದೆ ಅಂತಿದೆಯಲ್ಲ, ಎಷ್ಟು ರಾಜಕಾರಣಿಗಳು ನಾನು ಮಾಡಿದೆ ಅದು ಕೆಲಸ ಮಾಡಿದೆ ಅಂತ ಹೇಳ್ತೇನೆ. ಹೇಳಿ ನೀವೊಂದು ಹೇಳಿ. ಪ್ರತಾಪ್ ಸಿಂಹ ಮಾಡಿರೋಂಥ ಒಂದು ಯಾವ ಪ್ಲೀಸ್ ಒಂದು ನಿಮಿಷ ಕೇಳ್ಕೊಳ್ಳಿ. ಮೂಡ ಹಗರಣ ಆಯಿತು, ನಿಮ್ಮ ಮುಖ್ಯಮಂತ್ರಿ ಸಮೇತವಾಗಿ ಸೈಟ್ ತೊಗೊಂಡಿದ್ದಾರೆ. ಎಕ್ಸೆಪ್ಟ್ ಪ್ರತಾಪ್ ಸಿಂಹ, ಎವ್ರಿ ಅದರ್ ಪೊಲಿಟಿಷಿಯನ್ ಹ್ಯಾಸ್ ಟೇಕನ್ ಎ ಸೈಟ್ ಫ್ರಮ್ ಮೂಡ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್. ಯಾವುದು ಎಲ್ಲ ಪಾರ್ಟಿ. ಪ್ರತಾಪ್ ಸಿಂಹ ಒಬ್ಬ ತಗೊಂಡಿಲ್ಲ, ಆಯಿತಾ. 50-50 ನಾನು ಹೋಗಿಲ್ಲ, ನಾನು ಮೂಡಕ್ಕೆ ಹೋಗಿಲ್ಲ. ಆದರೆ ಮೂಡದ ಹತ್ರ 156 ಕೋಟಿ ತೊಗೊಂಡಿದ್ದೀನಿ. ಯಾಕೆಂದರೆ ಇದರಿಂದ ಕಬಿನಿಂದ ಸೆಕೆಂಡ್ ಸ್ಟೇಜ್ ನೀರು ತೊಗೊಂಬರ್ಲಿಕ್ಕೆ, ಬಿದಿರುಗುಡಿಂದ ನೀರು ತೊಗೊಂಬರೋದಕ್ಕೋಸ್ಕರವಾಗಿ, ಮೈಸೂರಿಗೆ ನೀರು ತೊಗೊಂಬರೋದಕ್ಕೋಸ್ಕರ ಕೊಡಿಸಿದ್ದೀನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಇವತ್ತು ಪ್ಲಾನ್ ಮಾಡಿ, ಬೆಂಗಳೂರಿಗೆ ಇವತ್ತಿಲ್ಲ, ನಾನು ಇವತ್ತೇ ಪ್ಲಾನ್ ಮಾಡಿಬಿಟ್ಟು ನಿತಿನ್ ಗಡ್ಕರಿ ಅವ್ರ ಹತ್ರ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ತಗೊಂಡು ಅದನ್ನು DPR ಪ್ರಿಪೇರ್ ಮಾಡೋದಕ್ಕೆ 10 ಕೋಟಿ ತೊಗೊಂಬಂದಿನಿ. ಅದು ನಾನು ಮಾಡಿರೋದು. ಮೈಸೂರಿಗೆ ನಮಗೆ ಕ್ರಿಕೆಟ್ ಸ್ಟೇಡಿಯಂ ಬೇಕು. ನಮ್ಮವ್ರು ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬರಬೇಕು? ಒಂದು ಕಾಲದಲ್ಲಿ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತಿತ್ತು. ನಾವ್ಯಾಕೆ ಹೋಗ್ಬೇಕು ಅಲ್ಲಿಗೆ? ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರಬೇಕು ಅಂತೇಳಿ ನಾನು ಉಯಿಲಾಳೋ ಹತ್ರ 26 ಎಕರೆ ಜಾಗ ಹುಡುಕಿದೆ. ಅಲ್ಲಿ ಹೋಗ್ಬಿಟ್ಟು ಆ ಜಾಗನ ಇವತ್ತು ಅದನ್ನು ಚೇಂಜ್ ಮಾಡಿಸ್ಬಿಟ್ಟು, ಅದು ಯಾವುದೋ ಒಂದು ಸಂಸ್ಥೆ ಕೊಟ್ಟಿದ್ರು, ಅದನ್ನು ವಾಪಸ್ ತೆಗೆಸಿ ಮಾಡಿಸ್ದೆ. ಅದನ್ನು ನಾನೇ ಮಾಡಿರೋದು. ಮೈಸೂರು ಏರ್ಪೋರ್ಟಿಗೆ ಒಂದು ಫ್ಲೈಟ್ ಬರ್ತಿರ್ಲಿಲ್ಲ, ದನ ಮೇಯಿಸ್ತಿದ್ರು, ಫ್ಲೈಟ್ ಬರೋಂಗೆ ಮಾಡಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. 9 ಫ್ಲೈಟ್ ತಂದಿದ್ದೆ. ಕೋವಿಡ್ ಆದ ನಂತರ ಅದು ಪ್ರಾಬ್ಲಮ್ ಆಯಿತು. ಅದನ್ನು ಎಕ್ಸ್ಪ್ಯಾನ್ಷನಿಗೋಸ್ಕರ 319 ಕೋಟಿ ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಬೈಸ್ಕೊಂಡಿದ್ದು ನಿಮ್ಗೆ ಗೊತ್ತಿರ್ಬೋದು, ಟಿವಿಯಲ್ಲಿ ನೋಡಿರ್ತೀರಿ ನೀವು. ಹಿಂದೆ ಮುಂದೆ ಬಿದ್ದುಬಿಟ್ಟು ಹೋದೆ, ನಾನು ಮಾಡಿಸ್ದೆ. ಆಮೇಲೆ ಹುಣಸೂರಾಗಲಿ, ಪಿರಿಯಾಪಟ್ಟಣ ಆಗಲಿ, ಚಾಮುಂಡೇಶ್ವರಿ ನಮ್ಮ MLAಗಳಿಲ್ಲ. ನಾನು ಅದಕ್ಕೆ ಜಲಜೀವನ್ ಮಿಷನ್ ಅದು ಕನ್ವರ್ಜೆನ್ಸ್ ಮಾಡಿಬಿಟ್ಟು ಅದನ್ನು ನೀರು ತೊಗೊಂಬರ್ಬೇಕು ಅಂತ ಹೋದೆ. ಅದಕ್ಕೋಸ್ಕರ ಇದಕ್ಕೆ ಹಳೆ ಉಂಡವಾಡಿ ಯೋಜನೆಗೆ 250 ಕೋಟಿ ಎಕ್ಸ್ಟ್ರಾ ಕೊಡಿಸ್ತೆ. ಪಿರಿಯಾಪಟ್ಟಣಕ್ಕೆ 213 ಕೋಟಿ ಕೊಡಿಸ್ತೆ, 239 ಕೋಟಿ. ಹುಣಸೂರಿಗೆ 213 ಕೋಟಿ ಕೊಡಿಸ್ತೆ. ಇದು ನಾನು ಮಾಡಿದ್ದೆ, ಸೆಂಟ್ರಲ್ ಗೌರ್ಮೆಂಟಿಂದ ನಾನು ತೊಗೊಂಬಂದಿದ್ದು. ಇದನ್ನು ನಾನು ಮಾಡಿಸ್ದೆ. ಮೈಸೂರಲ್ಲಿ ಕಸ ತೆಗಿಯೋ ಕೆಲಸ ಯಾವನು ಕಸ ತೆಗಿಯಲ್ರಿ? ನಿಮ್ಮ ಬೆಂಗಳೂರು ನೋಡ್ರಿ, ತಿಪ್ಪೆ ನಾರ್ತಾ ಇದೆ. ನಿಮ್ಮ ಕಾರ್ಪೊರೇಟರ್ಲ್ಲ ನಿಮ್ಮ MLAಗಳು ಮಾಡ್ತಾ ಇದ್ದಾರೆ, ಹೇಳಿ ಕೇಳಿಬೇಕಾದ್ರೆ ಹೋಗಿ ಅವ್ರ ಮನೆ ಹತ್ರ. ಅಲ್ಲಿ ಒಂದು ನಿಮಿಷ, BJP ಕಾಂಗ್ರೆಸ್ ಅನ್ಬೇಡ್ರಿ. ನಿಮ್ಮೊಳಗಡೆ ತಿಪ್ಪೆ, ನಿಮ್ಮಲ್ಲಿ ದುಡ್ಡು ಎಣ್ಸೋಕ್ಕೆ ಟೈಮ್ ಇಲ್ಲ ನಿಮ್ಮ ಲೀಡರ್ಗಳಿಗೆ, ಆಯಿತಾ. ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಏನಾಗಿದೆ ನಮಗೆ ಗೊತ್ತು. ನಾನು ಹೇಳ್ತೀನಿ, ನಿಮ್ಮ ಲೀಡರ್ಗಳ ಬಗ್ಗೆ ಎಲ್ಲ ನಾನು ತಿಳ್ಕೊಬೇಡಿ. ನಿಮ್ಮಲ್ಲೂ ಕೂಡ ನೋಡ್ರಿ, ಪ್ರತಾಪ್ ಸಿಂಹ ಹಾಗೆ ಹಿಂಗೆ ಅಂತ ಹೇಳ್ತಿರಲ್ಲ. ನಿಮ್ಮ ಪಾರ್ಟಿಯವರೇ ನಾನು ಟಿಕೆಟ್ ಕೊಡೋಕೆ ಬಂದಿದ್ರು ಗೊತ್ತಾ ನಿಮಗೆ? ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದೆ ಯಾವತ್ತಂತ ಡೇಟ್ ಹೇಳ. ನಾನು ಮಾರ್ಚ್ 9ನೇ ತಾರೀಕು ಯುಗಾದಿ ದಿನ ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದ್ದು. ಮೈಸೂರು ಟಿಕೆಟ್ ಅನೌನ್ಸ್ ಆಗಲಿಲ್ಲ ಗೊತ್ತಾ? ಏನಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು? ಆಯಿತು. ಅದಾದ ನಂತರ 21ನೇ ತಾರೀಕು ಅನೌನ್ಸ್ ಆಗಿದ್ದು. ಅಲ್ಲಿವರೆಗೂ ಕೂಡ ನನಗೆ ಆಫರ್ ಮಾಡಿದಾರೋ ಇಲ್ಲೋ ಕೇಳಿ. ನಿಮ್ಗೆ ಸಿದ್ಧಾಂತ ಬರಲ್ಲ ಅಂತ ಹೇಳ್ಬಿಟ್ಟು ಗೌರವಯುತವಾಗಿ ನಾನು ಎಲ್ಲಿ ಹೆಸರು ಹೇಳಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಇವೆಲ್ಲ ಸೀನಿಯರ್ ಪಾಲಿಟಿಷಿಯನ್ಸ್ ಇರ್ತಾರೆ. ನೀವು ಮತ್ತೆ ಮಾತಾಡಬೇಡಿ ಮಧ್ಯದಲ್ಲಿ. ಸೀನಿಯರ್ ಪಾಲಿಟಿಷಿಯನ್ಸ್ ಇರ್ತಾರೆ, ಅವ್ರದ್ದೆಲ್ಲ ಹೆಸರು ಹೇಳೋಂತ ಸರಿ ಅನ್ಸಲ್ಲ. ನಾನು ಯಾಕೆಂದರೆ ಬೇರೆ ನಾನು ರಾಜಕಾರಣಿ ಅಲ್ಲ. ನಾನೇನು ಪ್ರೊಫೆಷನಲ್ ರಾಜಕಾರಣಿ ಆಗಿದ್ದರೆ ನೇಮ್ ಡ್ರಾಪ್ ಮಾಡೋದು ಇವೆಲ್ಲ ಮಾಡ್ಬೋದು. ನಾವು ಮಾಡೋಕ್ಕೆ ಹೋಗಲ್ಲ. ನಾವು ಬಂದಿದ್ದಿದ್ರೆ ಉಂಟಲ್ರಿ, ನಾನು ಯಾರಿದ್ರೂ ಸೋಲಿಸ್ತಿದ್ದೆ. ನಾನು ಇದು ಆಕ್ಚುಲಿ ಚೆನ್ನಾಗಿರೋ